ಯುವಜನರಲ್ಲಿ ಕೌಶಲ್ಯ ಅಭಿವೃದ್ಧಿ ಹೆಚ್ಚಿಸಿ ಉದ್ಯೋಗ ಪ್ರಮಾಣ ವೃದ್ಧಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಆರಂಭಿಸಿರುವ ಸ್ಕಿಲ್ ಇಂಡಿಯಾ ಮಿಷನ್ ಕಲಬುರಗಿ ಜಿಲ್ಲೆಯಲ್ಲಿ ನೂರಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಿಯಾಗಿದೆ. ನಗರದ ಸರ್ಕಾರಿ ಮಹಿಳಾ ಕೈಗಾರಿಕಾ ತರಬೇತಿ ಸಂಸ್ಥೆ ಎಲೆಕ್ಟ್ರಿಷಿಯನ್, ಫಿಟ್ಜರ್, ಡೀಸೆಲ್ ಮೆಕ್ಯಾನಿಕ್, ಕಂಪ್ಯೂಟರ್ ಆಪರೇಟರ್, ಟೇಲರಿಂಗ್ ಸೇರಿದಂತೆ ಹಲವು ವಿಭಾಗಗಳಲ್ಲಿ ತಲಾ 1 ಮತ್ತು 2 ವರ್ಷದ ತರಬೇತಿ ನೀಡುತ್ತಿದೆ. ಮುಖ್ಯವಾಗಿ ಸರ್ಕಾರ ಟಾಟಾ ಉದ್ಯೋಗ ಯೋಜನೆ ಮತ್ತು ಟೊಯೋಟಾ ಕಿರ್ಲೋಸ್ಕರ್ ಅಭಿವೃದ್ಧಿ ಸಂಸ್ಥೆಯ ಜತೆ ಒಡಂಬಡಿಕೆ ಮಾಡಿಕೊಂಡಿದ್ದು, ತರಬೇತಿ ಪೂರ್ಣಗೊಳಿಸಿದ 80% ಪ್ರಶಿಕ್ಷಣಾರ್ಥಿಗಳಿಗೆ ಉದ್ಯೋಗ ನೀಡುವ ಗುರಿ ಹೊಂದಿದೆ. ದೂರದರ್ಶನದೊಂದಿಗೆ ತರಬೇತಿ ಸಂಸ್ಥೆಯ ಪ್ರಾಂಶುಪಾಲರಾದ ನಾಗುಬಾಯಿ ಸೂರ್ಯವಂಶಿ ವಿದ್ಯಾರ್ಥಿಗಳಿಗೆ ಇಂಡಸ್ಟ್ರಿ 4.0 ಅಡ್ವಾನ್ಸ್ ಯೋಜನೆಯಡಿ ಇವಿ ವಾಹನಗಳು, ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ, ರೋಬೋಟಿಕ್ಸ್ ಇತ್ಯಾದಿಗಳ ಕುರಿತು ಸಮಗ್ರ ತರಬೇತಿ ನೀಡಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಆಗಲಿ ಹಾಗೂ ಸಾಫ್ಟ್ವೇರ್ ಕಂಪನಿಗಳಲ್ಲಾಗಲಿ ನಮ್ಮ ಎಲ್ಲ ತರಬೇತಿದಾರರು ಪ್ಲೇಸ್ಮೆಂಟ್ ಆಗ್ತಾ ಇದ್ದಾರೆ. ಸೊ ನನ್ನ ಏನು ಅಂತಂದರೆ, ನಮ್ಮ ಸಂಸ್ಥೆಯು ಒಂದು ಉನ್ನತೀಕರಣಕ್ಕಾಗಿ ಒಂದು ಟಾಟಾ ಆಗಲಿ ಟೊಯೋಟೋ ಆಗಲಿ ಎಲ್ಲ ಕಂಪ್ನಿದವರು ಸಹಕರಿಸ್ತಾ ಇದ್ದಾರೆ. ಸರ್ಕಾರದ ಒಂದು ಒಡಂಬಡಿಕೆಯಲ್ಲಿ ತುಂಬ ಹೆಲ್ಪ್ ಆಗಿದೆ ಅಂತ ಹೇಳ್ತಾ ಉಪನ್ಯಾಸಕ ಸತೀಶ್ ಕುಮಾರ್, ಯುವ ಜನರಿಗಾಗಿ ಕೇಂದ್ರದ ಸ್ಕಿಲ್ ಇಂಡಿಯಾ ಯೋಜನೆಯಡಿ ಸಮಗ್ರ ತರಬೇತಿ ನೀಡಲಾಗುತ್ತಿದೆ. ಇಲ್ಲಿ ತರಬೇತಿ ಪಡೆದ ಅಭ್ಯರ್ಥಿಗಳಿಗೆ ಉತ್ತಮ ಉದ್ಯೋಗ ದೊರೆಯುವ ವಿಶ್ವಾಸವಿದೆ ಎಂದು ತಿಳಿಸಿದರು. ಆ ಪ್ಲಂಬಿಂಗ್ ಅಲ್ಲಿ 1 ಮಂತ್ ಕೋರ್ಸ್ ಮಾಡಿಬಿಟ್ಟು ಅವರಿಗೆ ಯಾವ ಥರ ಇದು ಮಾಡಬೇಕು, ಅವು ಪ್ಲಂಬಿಂಗ್ ಇದು ಇರುತ್ತಲ್ಲ, ವಾಟರ್ ವಾಶ್ ಅಲ್ಲಿ ಮತ್ತು ಪೌಂಡಲ್ಲಿ ಅವೆಲ್ಲ ಹ್ಯಾಂಗೆ ಥರ ಇನ್ಸ್ಟಾಲ್ ಮಾಡಬೇಕು, ಮತ್ತು ವಾಟರ್ ವಾಷರ್ ಆ್ಯಂಡ್ ಶವರ್ಸ್ ಅವೆಲ್ಲ ಹ್ಯಾಂಗೆ ಇನ್ಸ್ಟಾಲ್ ಮಾಡಬೇಕು ಅಂತೇಳಿ ಇಲ್ಲಿ ಕ್ಲಿಯರಾಗಿ ಹೇಳ್ಕೊಡ್ತಾರೆ. ವಿದ್ಯಾರ್ಥಿ ಮಹಾಂತೇಶ್ ತಾನು ಇಲ್ಲಿ ಇಂಜಿನಿಯರಿಂಗ್ ಡಿಸೈನ್ ಮತ್ತು ಟೆಕ್ನಿಷಿಯನ್ ತರಬೇತಿ ಪಡೆಯುತ್ತಿದ್ದು, ಇದರಲ್ಲಿ ಡ್ರಾಯಿಂಗ್, ಡಿಸೈನಿಂಗ್ ಸೇರಿದಂತೆ ಹಲವು ವಿಧಾನಗಳಲ್ಲಿ ತರಬೇತಿ ನೀಡಲಾಗುತ್ತಿದೆ ಎಂದು ಹೇಳಿದರು. ಎಲ್ಲ ಫೆಸಿಲಿಟಿಗಳಿರುತ್ತೆ ಕಾಲೇಜಿನಲ್ಲಿ. ಎಜುಕೇಟೆಡ್ ಟೀಚರ್ಸ್, ಭಾಳ ಉನ್ನತ ಪದವೀಧರ ಟೀಚರ್ಸ್ಗಳಿದ್ದಾರೆ. ಇಲ್ಲಿ ಭಾಳ ಸರಿಯಾಗಿ ಚೆನ್ನಾಗಿ ಹೇಳ್ತಿದ್ದಾರೆ. ಇಂಡಸ್ಟ್ರಿಯಲಲ್ಲಿ ಎಲ್ಲ ಥರದ ಕಂಪನಿಗಳಿಗೂ ಸಹ ಇಲ್ಲಿ ಅವರೇ ಕಂಪನಿಗೆ ಜಾಬ್ ಹುಡುಕಿಕೊಡ್ತಾರೆ. ಹಲವಾರು ಆಪರ್ಚುನಿಟಿಗಳಿವೆ. ಹಲವಾರು ವಿದ್ಯಾರ್ಥಿಗಳು ಹಾಗೂ ನಮಗೂ ತುಂಬ ಉಪಯುಕ್ತವಾಗಿದೆ. ಮತ್ತೋರ್ವ ಅಭ್ಯರ್ಥಿ ಮಹಮ್ಮದ್ ನೋವಿದ್ 2 ವರ್ಷದ ಅಡ್ವಾನ್ಸ್ಡ್ ಮಷಿನ್ ತರಬೇತಿ ಪಡೆಯುತ್ತಿದ್ದು, ಬಳಿಕ ಉದ್ಯೋಗ ದೊರೆತು ಉತ್ತಮ ವೃತ್ತಿ ಬದುಕು ರೂಪಿಸಿಕೊಳ್ಳುವ ಭರವಸೆ ಇದೆ ಎಂದು ಹೇಳಿದರು. इसमें हमने मास्टर ज्ञान सॉफ्टवेयर सीखा और मैनुअल प्रोग्रामिंग सीखा और मैनुअल मशीन भी सीखा और प्रोग्रामिंग के साथ मशीनिंग किया है. और इसके बाद वन ईयर अप्रेंटिसशिप मिली. उसके बाद जॉब को